ಹೆಲೋ ಗೈಸ್, ಇಡಿ ಕಿಚನ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ತುಳುನಾಡು ಸ್ಪೆಷಲ್ ಪತ್ರೋಡೆ ರೆಸಿಪಿಯನ್ನು ಈಗ ನನ್ನ ಅಪ್ಪ ಮತ್ತು ಅಮ್ಮ ಇಲ್ಲಿ ಮಾಡ್ತಿದ್ದಾರೆ. ಸೊ ನೋಡುವ ಹೇಗೆ ಮಾಡುವುದಂತ. ಸೊ ಅದಕ್ಕೆ ಫಸ್ಟಿಗೆ ಇಲ್ಲಿ ಕೆಸುವಿನ ಎಲೆಗಳನ್ನು ಕಟ್ ಮಾಡಬೇಕು. ಅಂದರೆ ಅದು ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ. ಸೊ ಎಲೆ ಮಾತ್ರ ಕಟ್ ಮಾಡಿದರೆ ಆಯಿತು. ಸೊ ಇದಕ್ಕೆ ನೆಕ್ಸ್ಟ್ ನಾವು ಇದು ಚಗಟೆ ಸೊಪ್ಪನ್ನು ಹಾಕಬೇಕು. ತುಳುವಲ್ಲಿ ನಾವು ತೊಜಂಕ ಅಂತ ಹೇಳ್ತೇವೆ. ಸೊ ಇಲ್ಲಿ ನೋಡ್ಬೋದು, ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅದಕ್ಕೆ ಟೋರಾ ಮತ್ತು ತಗಟೆ ಸೊಪ್ಪು, ಚಗಟೆ ಸೊಪ್ಪು ಅಂತ ಕನ್ನಡದಲ್ಲಿ ಹೇಳ್ತಾರೆ. ನಾವು ತುಳುವಲ್ಲಿ ತೊಜಂಕ ಅಂತ ಹೇಳೋದು. ಸೊ ಈಗ ಇದು ಚಗಟೆ ಸೊಪ್ಪಿದ್ದು ಎಲ್ಲ ಎಲೆಗಳನ್ನು ಸಪ್ರೇಟ್ ಮಾಡಬೇಕು. ಅದರದ್ದು ಅದು ದಂಟು ಎಲ್ಲ ಏನೂ ಹಾಕ್ಲಿಕ್ಕಿಲ್ಲ, ಸೊಪ್ಪು ಮಾತ್ರ ಹಾಕಿದರೆ ಆಯಿತು. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಅಂದರೆ ನಿಮಗೆ ಪತ್ರೊಡೆಯಲ್ಲಿ ತುಂಬ ಬೇರೆ ಬೇರೆ ರೆಸಿಪಿ ನೋಡ್ಬೋದು ನೀವು ಪತ್ರೊಡೆ ಮಾಡುವಾಗ. ಸೊ ಇದನ್ನು ಒಳ್ಳೇದು ಮಾಡಿ ತೊಳಿಬೇಕು, ಯಾಕಂದರೆ ಇದರಲ್ಲಿ ಜೇಡರ ಬಲೆ ಮತ್ತು ಎಂತೆಲ್ಲ ಇರ್ತದೆ. ಸೊ ಅದಕ್ಕೋಸ್ಕರ ಹಾಗೆಯೇ ಕೆಸುವಿನ ಎಲೆಯನ್ನು ಕೂಡ ಸ್ವಲ್ಪ ತೊಳಿಬೇಕು. ಇಲ್ಲಿ ಅಮ್ಮ ಅಕ್ಕಿಯನ್ನು ನೆನೆಸಿಟ್ಟಿದ್ರು. ಇದರಲ್ಲಿ ಬಾಯ್ಲ್ಡ್ ರೈಸ್ ಕೂಡ ಉಂಟು, ಮತ್ತು ನಾವು ದೋಸೆ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡುವ ಅಕ್ಕಿ ಕೂಡ ಉಂಟು. ಪತ್ರೊಡೆ ಸಂಜೆ ಮಾಡೋದಾದರೆ ಬೆಳಿಗ್ಗೆ ನೆನೆಸಿಟ್ಟರೆ ಆಯಿತು. ಈಗ ಇಲ್ಲಿ ಗ್ರೈಂಡರನ್ನು ಒಳ್ಳೇದು ಮಾಡಿ ಕ್ಲೀನ್ ಮಾಡುವ. ಈಗ ಇದಕ್ಕೆ ನೆನೆಸಿಟ್ಟ ಅಕ್ಕಿಯನ್ನು ಹಾಕುವ.
ಇದಕ್ಕೆ ಸ್ವಲ್ಪ ಸ್ವಲ್ಪ ಬೇಕಾದರೆ ನೀರು ಹಾಕ್ಬೋದು, ಜಾಸ್ತಿ ಹಾಕಬೇಡಿ. ಇದನ್ನು ಸ್ವಲ್ಪ ಗಟ್ಟಿ ಪೇಸ್ಟಾಗಿ ಮಾಡಲಿಕ್ಕೆ. ಮತ್ತು ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕುವ. ಮತ್ತು ಮೆಣಸು ಒಂದು 4-5 ಮೆಣಸು ಹಾಕಿದರೆ ಸಾಕು. ಮತ್ತು ಸ್ವಲ್ಪ ಹುಳಿ, ಇಷ್ಟನ್ನು ಹಾಕಿದನ್ನು ಈಗ ಒಳ್ಳೇದು ಮಾಡಿ ಗ್ರೈಂಡ್ ಮಾಡಬೇಕು. ಸೊ ಈಚೆಯಿಂದ ನನ್ನ ಅಪ್ಪ ಇಲ್ಲಿ ಎಲೆಯನ್ನು ಕಟ್ ಮಾಡ್ತಿದ್ದಾರೆ. ಸೊ ನೋಡಿ, ಒಂದರ ಮೇಲೆ ಒಂದು ಹೀಗೆ ಎಲೆಯನ್ನು ಇಟ್ಟಿದ್ದಾರೆ. ಸೊ ಇದರ ಮಧ್ಯದಲ್ಲಿ ಈಗ ಅದು ಚಗಟೆ ಸೊಪ್ಪನ್ನು ಇಡಲಿಕ್ಕೆ, ಅಂದರೆ ಕಟ್ ಮಾಡಲಿಕ್ಕೆ ಈಸಿ ಆಗ್ತದೆ. ಇಲ್ಲದಿದ್ದರೆ ಅದು ಸೊಪ್ಪು ಕಟ್ ಮಾಡಲಿಕ್ಕೆ ತುಂಬ ಕಷ್ಟ, ಚಿಕ್ಕ ಚಿಕ್ಕ ಸೊಪ್ಪಲ್ಲ. ಅದಕ್ಕೋಸ್ಕರ ಹೀಗೆ ಕಟ್ ಮಾಡುವಾಗ ಒಳ್ಳೇದು ಮಾಡಿ ಎಲ್ಲ ಚಾಪ್ ಆಗ್ತದೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಟ್ಟಾಗಿದೆ ಅಂತ. ಸೊ ಇದನ್ನು ಹೀಗೆ ಕಟ್ ಮಾಡಿದರೆ ಆಯಿತು. ಸೊ ಇದಕ್ಕೆ ತೇಗದ ಎಲೆ ಕೂಡ ಬೇಕು. ನಾವು ಇದಕ್ಕೆ ಇಂಗ್ಲೀಷಲ್ಲಿ ಟೀಕ್ ಲೀವ್ಸ್ ಅಂತ ಹೇಳ್ತೇವೆ, ಅಂದರೆ ಪ್ರೊನೌನ್ಸಿಯೇಷನ್ ಸರಿ ಗೊತ್ತಿಲ್ಲ ನನಗೆ, ನೀವು ಸರ್ಚ್ ಮಾಡಿ ನೋಡಿ. ಸೊ ಇಲ್ಲಿ ಬ್ಯಾಟರ್ ರೆಡಿಯಾಗಿದೆ. ಸೊ ಇದು ತುಂಬ ನೀರು ಕೂಡ ಆಗಬಾರ್ದು. ಸೊ ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಸೊ ಇನ್ನು ಇದಕ್ಕೆ ಈ ಎಲೆಗಳನ್ನು ಮಿಕ್ಸ್ ಮಾಡಿದರೆ ಆಯಿತು. ಇದನ್ನು ಒಳ್ಳೇದು ಮಾಡಿ ಮಿಕ್ಸ್ ಮಾಡಬೇಕು ಹೀಗೆ. ಇನ್ನು ಈ ತೇಗದ ಸೊಪ್ಪು ತಂದಿದ್ವಲ್ಲ,
ಇದನ್ನು ಒಳ್ಳೇದು ಮಾಡಿ ಕ್ಲೀನ್ ಮಾಡಿ ಆ ಎಲೆಗಳಲ್ಲಿ ಈ ಬ್ಯಾಟರನ್ನು ಹಾಕಿದರೆ ಆಯಿತು. ಹೀಗೆ ತೆಳುವಾಗಿ ತಟ್ಟಿ ಅದನ್ನು ಬಂದ್ ಮಾಡಿ ಸ್ಟೀಮ್ ಆಗಲಿಕ್ಕೆ ಇಡಲಿಕ್ಕೆ. ಇದು ಹೀಗೆ ತಟ್ಟುವ ಮುಂಚೆ ನೀವು ಇದರಲ್ಲಿ ಇಡ್ಲಿ ಮಾಡುವ ಪಾತ್ರೆಯಲ್ಲಿ ಸ್ಟೀಮಿಗೆ ನೀರಿಟ್ಟರೆ ಆಯಿತು. ಆಗ ಬಿಸಿ ಆಗ್ತದೆ ನೀರು, ನೋಡ್ಬೋದು. ಇನ್ನು ಹೀಗೆ ಮಡಚಿ ಒಂದೊಂದು ಇಡಬೇಕು ಅದರಲ್ಲಿ, ಇಡ್ಲಿ ಪಾತ್ರೆಯಲ್ಲಿ. ಬೇರೆ ಸ್ಟೀಮರ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಬೋದು ನಿಮಗೆ. ಹೀಗೆ ತೆಳುವಾಗಿ ತಟ್ಟಿದರೆ ಒಳ್ಳೆಯದಾಗಿ ಚೆನ್ನಾಗಿ ಫ್ರೈ ಆಗುತ್ತದು. ಕೆಲವರು ಇದಾದಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ತಿಂತಾರೆ, ಹೀಗೆ ಕೂಡ ತಿನ್ಬೋದು. ನಾವಿಲ್ಲಿ ಅದನ್ನು ಗ್ರೇವಿ ಟೈಪ್ ಸ್ವಲ್ಪ ಮಾಡ್ತಿದ್ದೇವೆ. ಅದಕ್ಕೋಸ್ಕರ ಇಲ್ಲಿ ತೆಂಗಿನಕಾಯಿ ತುರಿ ಮತ್ತು ಮೆಣಸು ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸಾಸಿವೆ ಮತ್ತೆ ಅರಶಿನ ಮತ್ತೆ ಸ್ವಲ್ಪ ಒಂದು 4-5 ಎಸಳಷ್ಟು ಬೆಳ್ಳುಳ್ಳಿಯನ್ನು ಹಾಕಿದರೆ ಆಯಿತು. ಇದಕ್ಕೆ ಸ್ವಲ್ಪ ನೀರುಳ್ಳಿ ಕೂಡ ಹಾಕಬೇಕು. ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿದರೆ ಆಯಿತು. ಸೊ ಇದಕ್ಕೆ ಹುಳಿ ಬೇಕಾದರೆ ನಿಮಗೆ ಹಾಕ್ಬೋದು, ಯಾಕಂದರೆ ನಾವು ಆಗ ಗ್ರೈಂಡ್ ಮಾಡುವಾಗ ಪತ್ರೊಡೆಗೆ ಹಾಕಿದ್ವಿ. ಸೊ ಅದಕ್ಕೋಸ್ಕರ ಇದಕ್ಕೆ ಆಪ್ಷನಲ್, ನಿಮಗೆ ಹುಳಿ ಇಷ್ಟ ಇದ್ದರೆ ಹಾಕ್ಬೋದು. ಈ ಮಸಾಲವನ್ನು ಅಂದರೆ ಇಂಗ್ರೀಡಿಯೆಂಟ್ಸನ್ನೆಲ್ಲ ಫ್ರೈ ಮಾಡಿ ಕೂಡ ಪೇಸ್ಟ್ ಮಾಡ್ಬೋದು ಬೇಕಾದರೆ, ಸ್ವಲ್ಪ ಹುರಿದು. ನಾವಿದನ್ನು ಡೈರೆಕ್ಟಾಗಿ ಹಾಕ್ತಿದ್ದೇವೆ. ಸೊ ಆಗ ನಾವು ಗ್ರೈಂಡ್ ಮಾಡಿದ್ವಲ್ಲ ಅದರಲ್ಲೇ ಹಾಕ್ತಿದ್ದೇವೆ. ಇನ್ನು ಸ್ವಲ್ಪ ನೀರು ಹಾಕಿದನ್ನು ಪೇಸ್ಟ್ ಮಾಡಿದರೆ ಆಯಿತು. ಸೊ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಇದಕ್ಕೆ ಹಾಕಿ. ನೋಡಿ, ಇದು ಕಡೆದೆಲ್ಲ ರೆಡಿ ಆಯಿತು. ಸೊ ಈಚೆಯಿಂದ ನಮ್ಮದು ಪತ್ರೊಡೆ ಬೆಂದಿದೆಯಾ ನೋಡುವ, ಓಪನ್ ಮಾಡಿ. ಸೊ ನೋಡ್ಬೋದು ಒಳ್ಳೆಯದಾಗಿ ಬೆಂದಿದೆ. ಸೊ ಈಚೆಯಿಂದ ಅಮ್ಮ ಒಗ್ಗರಣೆಗೆ ಸ್ವಲ್ಪ ನೀರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಇಟ್ಟಿದ್ದಾರೆ. ಸೊ ಫಸ್ಟಿಗೆ ಇಲ್ಲಿ ತುಪ್ಪ ಹಾಕ್ತಿದ್ದೇವೆ. ತುಪ್ಪದಲ್ಲಿ ಮಾಡಿದರೆ ಇನ್ನೂ ಒಳ್ಳೆಯದು.
ತುಪ್ಪ ಎಲ್ಲ ಮೆಲ್ಟ್ ಆಗಿದೆ. ಇನ್ನು ಇದಕ್ಕೆ ನಾವು ನೀರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕುವ. ಇದನ್ನು ಒಳ್ಳೇದು ಮಾಡಿ ಫ್ರೈ ಮಾಡಬೇಕು ತುಪ್ಪದಲ್ಲಿ. ಸೊ ಈಗ ಈಚೆಯಿಂದ ನನ್ನ ಅಪ್ಪ ಇಲ್ಲಿ ಪತ್ರೊಡೆಯನ್ನು ಕಟ್ ಮಾಡ್ತಿದ್ದಾರೆ. ಇನ್ನಿದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿದರೆ ಆಯಿತು. ಇದನ್ನು ಹೀಗೆ ಖಾಲಿ ಕೂಡ ತಿನ್ಬಹುದು, ನಾನು ಆಗ ಹೇಳಿದಾಗೆ, ಅಥವಾ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಇದನ್ನು ತಿನ್ಬಹುದು. ತುಂಬ ಟೇಸ್ಟಾಗಿ ಬಂದಿದೆ ಮಾತ್ರ, ನೀವು ಕೂಡ ಟ್ರೈ ಮಾಡಿ ಒಮ್ಮೆ. ಬಿಸಿ ಬಿಸಿ ಉಂಟು ತುಂಬ. ಸೊ ಅಮ್ಮನದ್ದು ಇಲ್ಲಿ ನೀರುಳ್ಳಿ ಮತ್ತು ಕರಿಬೇವು ಸೊಪ್ಪು ಒಳ್ಳೆಯದಾಗಿ ಫ್ರೈ ಆಗಿದೆ ತುಪ್ಪದಲ್ಲಿ. ಇನ್ನಿದಕ್ಕೆ ನಾವು ಮಾಡಿರುವಂತಹ ಗ್ರೇವಿಯನ್ನು ಹಾಕಿದರೆ ಆಯಿತು. ಸೊ ಇಲ್ಲಿ ಅಪ್ಪ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಇನ್ನೊಂದು ತುಂಡು ತಿನ್ನುವ ಸಮಯ. ಕೆಲವರಿಗೆ ಹೀಗೆ ಖಾಲಿ ತಿನ್ನಲಿಕ್ಕೆ ಇಷ್ಟ ಆಗ್ತದೆ, ಕೆಲವರಿಗೆ ಆ ಗ್ರೇವಿಯಲ್ಲಿ ಹಾಕಿದ್ದು ಇಷ್ಟ ಆಗ್ತದೆ. ನಮ್ದಿಲ್ಲಿ ತುಳುನಾಡಲ್ಲಿ ಆಟಿಯಲ್ಲಿ ಒಮ್ಮೆ ಆದರೂ ಇದನ್ನು ಮಾಡ್ತಾರೆ. ಸೊ ಈಚೆಯಿಂದ ಇಲ್ಲಿ ಗ್ರೇವಿಗೆ ಕುದಿ ಬಂದಿದೆ, ಒಳ್ಳೆಯದು ನೋಡ್ಬೋದು. ಹೀಗೆ ಒಳ್ಳೆಯದಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾವು ಅದನ್ನು ಕಟ್ ಮಾಡಿ ಇಟ್ಟಂತಹ ಪೀಸನ್ನು ಒಂದೊಂದು ಹಾಗೆ ಹಾಕಿದರೆ ಆಯಿತು. ಈಗ ನಿಮಗೆ ಇಷ್ಟು ತೆಳು ಸ್ವಲ್ಪ ಗ್ರೇವಿ ಕಾಣ್ಬೋದು, ಅದು ಮತ್ತೆ ಗಟ್ಟಿ ಆಗ್ತದೆ. ಅಪ್ಪ ಮತ್ತು ಅಮ್ಮ ಸೇರಿ ಮಾಡಿದ ಪತ್ರೊಡೆ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಷ್ಟರವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.